ಪುನೀತ್ ರಾಜ್ಕುಮಾರ್ ಬಂದು ಓಪನ್ ಅಫ್ಕೋರ್ಸ್ ಈಸ್ ಅ ಸ್ಟಾರ್. ನಮ್ಮದು ಔಟ್ಲೆಟ್ 8th ಕ್ರಾಸ್ ಇರೋದು ಮೇನ್ ಮಾರ್ಕೆಟು. ಅವ್ರು ಬರೋದು ವಿಷಯ ಅದು ಹೆಂಗೆ ಗೊತ್ತಾಯ್ತು ಏನೋ ಜನ ಗೊತ್ತಿಲ್ಲ, ಜನ ಮುತ್ತಿಗೆ ಹಾಕ್ಬಿಟ್ರು ಅಂಗಡಿಗೆ ಒಂಥರ. ಆಮೇಲೆ ಪಾಪ ಮನೆಯಿಂದ ಆರ್ಡರ್ ಮಾಡಿ ಸ್ವೀಟ್ಸ್ ಎಲ್ಲ ತೊಗೊಂಡ್ರು. ಪುನೀತ್ ಅವರು ಹೇಳೂ ಇಲ್ಲ ನಮಗೆ ಫೋನ್ ಮಾಡಿ ಪುನೀತ್ ರಾಜ್ಕುಮಾರ್ ಮಾತಾಡ್ತೀನಿ ಅಂತ. ಎಲ್ಲೂ ಯಾರೂ ಸ್ವೀಟ್ ಅಂಗಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲ. ನಾವು ಯಾಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇದು ಮಾಡೋದು? ಯಾರನ್ನ ಮಾಡ್ಬೋದು? ಇದೆಲ್ಲ ಮಾಡಿ ಇಲ್ಲ, ಇಟ್ ಹ್ಯಾಸ್ ಟು ಬಿ ಸಿ.ಕೆ. ಚಂದ್ರು ಅವರು. ಬಿಕಾಸ್ ಫುಡ್ ಅಂದರೆ ಅವರೇ. ಯಾರು ಏನು ಕರೀಲಿ ಒಂಥರ, ಅಥವಾ ಅಂದರೆ ಇದರಲ್ಲಿ ಹೇಳ್ತಿಲ್ಲ ನಾನು, ಅವರು ದುಡ್ಡು ಕಾಸು ಅನ್ನೋ ಪ್ರಶ್ನೆ ಅಲ್ಲ. ಒಂದು ಟೀ ಅಂಗಡಿ ಆದರೂ ಹೋಗಿ ಇನಾಗ್ರೇಟ್ ಮಾಡಿ ಬರ್ತಾರೆ, ಇನ್ನೊಂದು ದೊಡ್ಡ ಸ್ಟಾರ್ ಹೋಟ್ಲ್ ಆದರೂ ಹೋಗಿ ಇನ್ವೈಟ್ ಮಾಡಿ ಬರ್ತಾರೆ. ಸೊ ನನಗೆ ಕ್ಯೂರಿಯಾಸಿಟಿ ಆಯಿತು. ಅವರು ಒಬ್ಬರೇ ಕೂತ್ಕೊಂಡಿದ್ರು, ಊಟ ಮಾಡ್ತಿದ್ರು. ನಾವು ಹೋದ್ವಿ. ಸರ್ ನೀವು ಯಾರು ಹೀಗೆಲ್ಲ ಮಾತಾಡಿದ್ರೆ, ನಾನು ವಿವೇಕ್ಸ್ ಎಲೆಕ್ಟ್ರಾನಿಕ್ಸ್ದು ಓನರು ಅಂತ ಹೇಳಿ. ಸರ್ ಇವಾಗ ಏನು ಬಿಸ್ನೆಸ್ದು ಏನು ವಿಷನ್ ಹುಡುಕ್ತಾ ಇದ್ದೀರಾ, ಏನು ಪರ್ಪಸ್ ಹುಡುಕ್ತಾ ಇದ್ದೀರಾ, ಅಥವಾ ಇನ್ನೇನೋ ಮಾಡೋಕ್ಕೆ ಹೊರಟಿದ್ದೀರಾ ಅಂದರೆ ಅವ್ರು ಅದೇ ಹೇಳಿದ್ದು. ಸೊ ಒಂದು ನೀವೇನು ಗಮನಿಸಿ, ಯಾವುದೇ ಸ್ವೀಟ್ ಅಂಗಡಿಗೆ ಹೋದರೂ ಕೂಡ ಒಂದೇನು ಗಮನಿಸಿ, ಒಂದು 3-4 ಪಾಯಿಂಟ್ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ, ಒಂದು ಗಮನಿಸಿ, ನೀವು ಏನೋ ಒಂದು ಸ್ವೀಟ್ ತಿಂದಾಗ ತುಂಬ ಸ್ವೀಟ್ ಇದ್ದರೆ, ಸೊ ನೀವು ಯಾವಾಗೂ ಕಾಜು ಕಟ್ಲಿ ನೀವು ತೊಗೊಂಡಾಗ ಅದರಲ್ಲೂ 2 ವೆರೈಟಿ ಇದೆ. ಕಾಜು ಕಟ್ಲಿ ಅಂತಾರೆ, ಕೆಲವರು ಕಾಜು ಬರ್ಫಿ ಅಂತಾರೆ. ಎರಡು ಒಂದೇನಾ? ಖಂಡಿತ ಅಲ್ಲ. ಈಗ ತುಂಬ ಜನ, ಲಾಸ್ಟ್ ಪ್ರಶ್ನೆ ನಮ್ಮದು, ತುಂಬ ಜನ ನೀವು ಹೇಳ್ದಂಗೆ IT ಫೀಲ್ಡಲ್ಲಿ ಇರೋರು ಅಂತ ಇರ್ಬೋದು, ಬೇರೆ ಬೇರೆ ಫೀಲ್ಡಲ್ಲೂ ಕೂಡ ಈಗ ಒಂದು ಆಸ್ಪಿರೇಷನಲ್ ಆಗಿದ್ದಾರೆ, ನಾವು ಏನಾದರೂ ಮಾಡಬೇಕು ಅನ್ನೋ ಥರದ್ದು ಆಗಿದೆ. ಸೊ ನೀವು ನೋಡಿ ಎಷ್ಟು ಬೇಗನೆ ಶುರು ಮಾಡಿದ್ದೀರಾ, 23 ವರ್ಷ 24 ವರ್ಷದಿಂದ. ಸೊ ಅವಾಗಲೂ ಇತ್ತು, ಈಗ ತುಂಬ ಜನ ಇದ್ದಾರೆ ನನ್ನ ಪ್ರಕಾರ. ಬಿಕಾಸ್ ಇಂಟರ್ನೆಟ್ ಬೂಮ್ ಆದಮೇಲೆ, ಆಮೇಲೆ ನಮ್ಮದು ಆತ್ಮನಿರ್ಭರ್ ಭಾರತ್ ಬಂದಮೇಲೆ ಇದೆಲ್ಲ, ಈ ಯೋಜನೆಗಳು ಒಂದು ಸ್ವಲ್ಪ ತುಂಬ ಜನರ ಮನಸ್ಸೊಳಗಡೆ ಒಂದು ಕಿಚ್ಚು ಹಚ್ಚಿವೆ. ಸೊ ಅಂಥ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಬೋತ್ ಆಫ್ ಯು? ವೆಲ್, ಐ ಥಿಂಕ್ ನಾವು ಇದನ್ನು ಆಲ್ರೆಡಿ ನಮ್ಮ ಬೇಸಿಕ್ಸಲ್ಲೇ ಇನ್ಗ್ರೈನ್ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ಹೆಂಗೆ ನಾವು ಒಂದು ಕಾರ್ಪೊರೇಟಿಂದ ಈ ಥರ ಏನೋ ಮಾಡಬೇಕು ಅಂತ ಕನ್ಸ್ಕೊಂಡು ಮಾಡಿದ್ವಿ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿಬಡಿ ಟು ಡೂ ಎವ್ರಿಥಿಂಗ್, ಅದು ನಮ್ಗೆ ಅರ್ಥ ಆಗುತ್ತೆ. ಆದರೂ ನಮ್ಮ ಜರ್ನಿಲಿ ಹೆಂಗೆ ನಾವು ಇದನ್ನು ಬೆಳೆಸ್ಬೋದು ಅಂತ ಇದು ಮಾಡಿದಾಗ, ಈ ಇಂಡಿಯಾ ಸ್ವೀಟ್ ಹೌಸ್ ನಾವು ಬೇಸಿಕ್ ಪ್ಲ್ಯಾನ್ ಮಾಡಿದಾಗೆ ಕಾರ್ಪೊರೇಟ್ ಎಂಟಿಟಿ ಹೆಂಗೆ ಅಂದ್ಕೊಂಡ್ವಿ, ಅಂಗಡಿಗಳ್ನು ನಾವು ಅವತ್ತಿನ ದಿನನೇ ಫ್ರಾಂಚೈಸ್ ಮಾತ್ರ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತಿನ ದಿನಕ್ಕೂ 30 ಅಂಗಡಿಲಿ ಒಂದು ಅಂಗಡಿ ಕೂಡ ನಮ್ಮ ಸ್ವಂತ ಇಲ್ಲ. ಪ್ರತಿಯೊಂದು ಅಂಗಡಿ ಕೂಡ ಫ್ರಾಂಚೈಸ್ ಡ್ರಿವೆನ್ ಅಪ್ರೋಚ್. ಯಾಕೆಂದ್ರೆ ಪ್ರಪಂಚದಲ್ಲಿ ನಮಗೆ ಸಾವಿರಾರು ಎಕ್ಸಾಂಪಲ್ಸ್ ಇದೆ ಆಲ್ರೆಡಿ. ಯಾಕೆ ನಮ್ಗೆ ಇಲ್ಲಿಯವರೇ ಸಿದ್ಧಾರ್ಥ್ ಅವ್ರ ಕೆಫೆ ಕಾಫಿ ಡೇ, ಸಚ್ ಅ ಗ್ರೇಟ್ ಮ್ಯಾನ್, ಎಂಥ ಒಂದು ಮೂಮೆಂಟ್ ಆಗಿದೆ. ವಿಲ್ ಲಿವ್ ದ ರೆಸ್ಟ್ ಆಫ್ ಇಟ್ ಒಂಥರ. ಬಟ್ ಎಂಥ ಒಂದು ಕೆಲಸಗಳು ಆಗಿದೆ ಅದರಿಂದ, ಎಂಥ ರೆಕಗ್ನಿಷನ್ ಇರ್ಬೋದು, ಜನಗಳ ಕೆಲಸ ಇರ್ಬೋದು, ಆ ಒಂದು ಊರೇ ಹೆಂಗಿದಾಗಿರ್ಬೋದು, ಆಲ್ ದೋಸ್ ಥಿಂಗ್ಸ್. ಈ ಥರ ನಮ್ಗೆ ಎಕ್ಸಾಂಪಲ್ಸ್ ಇರುವಾಗ ಈ ಸೆಟ್ ಫ್ರಾಂಚೈಸೇ ಮಾಡೋಣ. ಬಟ್ ಅಗೇನ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ವೇವ್. ಒಂದು ಇದಾಗ ಹೋದ್ವಿ ಒಂಥರ. ಎಲ್ಲ ಸ್ವೀಟ್ ಅಂಗಡಿಗಳು ಅವರೇ ಸ್ವಂತ ಮಾಡ್ತಿರುವಾಗ ನಾವು ಓಪನ್ ಮಾಡಿ ಇಲ್ಲ ಫ್ರಾಂಚೈಸ್ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ವಿ ಒಂಥರ. ಸೊ ಈಗ ಇಲ್ಲಿ ಏನು ಮಾಡ್ಬೋದು, ನಮ್ಮದು ಎಲ್ಲ ಫ್ರಾಂಚೈಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇದು ಫ್ರಾಂಚೈಸ್ ಇನ್ವೆಸ್ಟೆಡ್ ಬಟ್ ಕಂಪ್ನಿ ಆಪ್ರೇಟೆಡ್ ಮಾಡೆಲ್ ಥರ ವರ್ಕ್ ಮಾಡ್ತಿದ್ದೀವಿ. ಏನಾಗುತ್ತೆ, ಈಗ ನೀವು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮಲ್ಲಿ ಸ್ವಲ್ಪ ಹಣ ಉಂಟು, ಒಂದು 50-60 ಲಕ್ಷ 70 ಲಕ್ಷ ಉಂಟು. ನಮ್ಮದು ಅಂಗಡಿ ಓಪನ್ ಮಾಡಲಿಕ್ಕೆ ಒಂದು 60-75 ಲಕ್ಷ ಆಗುತ್ತೆ. ನೀವು ನಮ್ಮಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ಬೋದು ಒಂದು ಅಂಗಡಿಗೆ, ವಾಟ್ ಎವರ್ ಇಟ್ ಇಸ್. ಬಟ್ ಕಂಪ್ಲೀಟ್ ಸ್ಟೋರ್ ಸೆಟಪ್ಪಿಂದ ಹಿಡಿದು ದಿನನಿತ್ಯದ ಆಪ್ರೇಷನ್ ಕೂಡ ನಾವೇ ಹ್ಯಾಂಡಲ್ ಮಾಡೋದು. ಯಾಕೆ ಇದನ್ನು ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂದರೆ, ಎಂಡ್ ಟು ಎಂಡ್ ನಮಗೆ ಕಂಟ್ರೋಲ್ ಬೇಕು ಅಂತ. ನಾವು ಹಸುವಿನ ಮೇವಿಂದ ಹಿಡಿದು ಕಸ್ಟಮರ್ಗೆ ಎಂಡ್ ಡೆಲಿವರಿ ತನಕ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ. ಅವಾಗ ಡಿಫ್ರೆನ್ಸಸ್ ಬರಲ್ಲ. ನಮ್ಮ ಸ್ಟೋರ್ಸ್ ನೀವು ನೋಡಿದ್ರೆ ಎಲ್ಲ ಸ್ಟೋರು ಒಂದೇ ಫಾರ್ಮ್ಯಾಟಲ್ಲಿದೆ, ಟ್ರೆಡಿಷ್ನಲ್ ಆಗಿದೆ. ಸ್ಟೋನ್ ಪಿಲ್ಲರ್ಸ್ ಬರುತ್ತೆ, ಟ್ರೆಡಿಷ್ನಲ್ ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ, ಒಂದು ಅತ್ತಂಗುಡಿ ಟೈಲ್ಸ್ ಇರುತ್ತೆ, ಈ ಥರ ಎಲ್ಲ ಮಾಡಿದ್ದೀವಿ ಒಂಥರ. ಸೊ ಎಲ್ಲ ಇವತ್ತಿನ ದಿನ ಟೆಕ್ನಾಲಜಿನ ಬಳಸ್ಕೊಂಡಿದ್ದೀವಿ. ಓಕೆ, ಏನು ಫೇರ್ನೆಸ್, ಏನು ಫಸ್ಟ್ ಸ್ಟೆಪ್, ಏನು ಇಂಟೆಗ್ರಿಟಿ. ನೀವು ನಮ್ಮಲ್ಲಿ ಫ್ರಾಂಚೈಸ್ ಮಾಡ್ತಿದ್ದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೇಕು. ಈಗ ನೀವು ಬರಲ್ಲ ಅಲ್ಲಿ ಪ್ರತಿದಿನ ಅಂದರೆ ನಿಮಗೆ ಗೊತ್ತಾಗ್ತಿರ್ಬೇಕು ಏನಾಗ್ತಿದೆ ಕ್ಷಣ. ಏನೊಂದು ಬಿಲ್ ಆದರೂ ಕೂಡ ಮೊಬೈಲಲ್ಲಿ ಇವತ್ತಿನ ದಿನ ಪಾಸಲ್ಲಿ ಇಮಿಡಿಯೇಟ್ ಗೊತ್ತಾಗುತ್ತೆ, ಇಷ್ಟು ಬಿಲ್ ಆಗ್ತಿದೆ, ಈ ಐಟಮ್ ಸೇಲ್ ಆಗಿದೆ, ಈ ಥರ ಆಗಿದೆ ಅಂತ ಅಂದ್ಬಿಟ್ಟು. ಈಗ ನಾವು ಹೆಚ್ಚು ಕಡಿಮೆ ಈಗ 30 ಔಟ್ಲೆಟಲ್ಲಿ ಎಷ್ಟೊಂದು ಜನ 2-3 ಔಟ್ಲೆಟ್ ಮಾಡಿರೋರುಂಟು ಫ್ರಾಂಚೈಸಿಗಳು. ಓಕೆ, 3-4 ಜನ ಸೇರಿ ಒಂದು ಔಟ್ಲೆಟ್ ಮಾಡಿರೋರುಂಟು. ನಮ್ಮ ಫ್ಯಾಮಿಲಿನೇ ಇವಾಗ ಒಂದು ಮೋರ್ ದೆನ್ ಒಂದು 50-60 ಇನ್ವೆಸ್ಟರ್ಸ್ ಇದ್ದಾರೆ ನಮ್ಮಲ್ಲಿ, ಹೂ ಡನ್ ದಿಸ್ ಆ್ಯಂಡ್ ಮೆನಿ ಓರ್ ಆರ್ ಇನ್ ಲೈನ್. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತೀವಿ. ಯಾಕಂದರೆ ಒಂದು ಇಟ್ ಇಸ್ ಅವರ್ ಡಿಸಿಷನ್ ಟು ಸಿ ವಿಚ್ ಔಟ್ಲೆಟ್ ವಿ ವಾಂಟ್ ಟು ಓಪನ್. ಈಗ ನಾವು ಆಲ್ರೆಡಿ ಮಲ್ಲೇಶ್ವರಮಲ್ಲೂ ಇದ್ದೀವಿ, ರಾಜಾಜಿನಗರ್ ಮಾಡಿಬಿಡ್ತೀರಾ, ಜಾಗ ಇದೆ ಇಲ್ಲ, ನಮಗೆ ಅದು ಆಗತ್ತೆ, ನಮ್ಮ ಮಾರ್ಕೆಟ್ ಸ್ಟಡೀಲಿ ಒಂದು ಆಗ್ಬೋದು ಅಂತ ಸಾಧ್ಯತೆ ಇದ್ದರೆ ದೆನ್ ವಿ ವಿಲ್ ಸೇ ಎಸ್. ಆವಾಗ ಯಾರು ದುಡ್ಡು ಹಾಕ್ತಾರೆ ಅವ್ರು ನೋಡಿ. ಜನರಲಿ ನಾವು
ಎಷ್ಟೊಂದು ಜನ ನಮ್ಮ ಈಗ ಒಂದು ಸಕ್ಸಸ್ ಆಗಿದೆ ಸರ್. ಸ್ಟಾರ್ಟಿಂಗಲ್ಲಿ 4-5 ಅಂಗಡಿ ನಾವು ನಮ್ಮ ಸ್ನೇಹಿತರು ಇವರು ಎಲ್ಲ ಇನ್ವೆಸ್ಟ್ ಮಾಡಿದ್ರು ಒಂಥರ. ಈಗ ನಮ್ಗೆ ಗೊತ್ತಿಲ್ಲದವರೆಲ್ಲ ನಮ್ಮ ಮೈಸೂರು ಅಂಗಡಿ ಹೈದ್ರಾಬಾದಲ್ಲಿರೋರು ಮಾಡಿರೋದು. ಅವರು ಮೈಸೂರಿಗೆ ಅವತ್ತೇ ಫಸ್ಟ್ ಟೈಮ್ ಬಂದಿದ್ದು ಪಾಪ ಅವ್ರ ಅಂಗಡಿ ಇನಾಗ್ರೇಷನ್ ಟೈಮಲ್ಲಿ. ಸೊ ಈ ಥರ ಮಾಡ್ತಿದೆ, ಯಾಕಂದರೆ ಇಟ್ಸ್ ಕಂಪ್ಲೀಟ್ಲಿ ಪ್ರಾಸೆಸ್ ಡ್ರಿವನ್. ನೀವು ಎಲ್ಲೇ ಇದ್ದರೂ ಏನಿದ್ರು ಇಟ್ ಇಸ್ ಆಲ್ ವೆರಿ ಮೆಥಾಡಿಕಲ್. ಒಂಥರ ನಿಮ್ದು ಟೈಮ್ ಏನೂ ಇನ್ವೆಸ್ಟ್ ಮಾಡಿದಿರಾ ಇದೊಂದು ನಡೆಸ್ಬೋದು ಆ್ಯಸ್ ಅನದರ್ ಇನ್ಕಮ್. ಈಗ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಬ್ಲಿ ಅದ್ರದ್ದು ಒಂದು ರಿಸ್ಕ್ ಇದೆ. ಓಕೆ, ಒಂದು ಬೇಸಿಕ್ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು 15% ಯು ಕ್ಯಾನ್ ಎನಿಬಡಿ ಕ್ಯಾನ್ ಅರ್ನ್ ಒಂಥರ. ಸೊ ನಮ್ಮಲ್ಲೂ ಕೂಡ ಇಫ್ ಯು ಇನ್ವೆಸ್ಟ್ ಯು ವಿಲ್ ಫಾರ್ ಮಿನಿಮಮ್ ಅರ್ನ್ ಅಬೌಟ್ 15%. ಇದು ಅಂಗಡಿ ಚೆನ್ನಾಗಿ ಆಗ್ತಾ ಇದ್ರೆ ಒಂದು 15 to 25% ತನಕ ಪೀಪಲ್ ಅರ್ನ್. ಸೊ 25-30% ಅರ್ನ್ ಮಾಡ್ತಿರೋ ಸ್ಟೋರ್ಸು ಇದೆ, ಏನು ಲಾಸಲ್ಲಿದ್ದು ಬರೀ 15% ಮಾತ್ರ ಅರ್ನ್ ಮಾಡ್ತಿರೋ ಸ್ಟೋರ್ಸು ಇದೆ ಒಂಥರ. ಸೊ ಎಲ್ಲ ಥರದ್ದಿದೆ, ಯಾಕಂದರೆ ಬಿಸ್ನೆಸ್ ಅಂದಮೇಲೆ ಹಿಂಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ಆಸ್ಪಿರೇಷನಲ್ಲಿ ಹೋಗ್ತೀವಿ. ಸ್ಟ್ರೈಟ್ ಫಾರ್ವರ್ಡ್ ಇರ್ಬೋದು, ಪ್ರತಿಯೊಂದಲ್ಲಿ ಮಾಡ್ಬೋದು. ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಬಟ್ ಅಟ್ಲೀಸ್ಟ್ 15% ಅರ್ನಿಂಗ್ ವಿತೌಟ್ ಇನ್ವೆಸ್ಟಿಂಗ್ ಯುವರ್ ಟೈಮ್ ಇವತ್ತಿನ ಕಾಲಮಾನದಲ್ಲಿ ಐ ಥಿಂಕ್ ಇಸ್ ಅ ಗುಡ್ ಆಪರ್ಚುನಿಟಿ. ಅದಕ್ಕೋಸ್ಕರ ನಮಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಯಾರಾದರೂ ನಮ್ಮ ಆಡಿಯನ್ಸಲ್ಲಿ ಯಾರಾದರೂ ಫ್ರಾಂಚೈಸಿ ಬರ್ತೀನಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಯು ಆರ್ ಓಪನ್ ಟು ದ್ಯಾಟ್? ಖಂಡಿತ ಸರ್. ನಮ್ಮ ವೆಬ್ಸೈಟಲ್ಲಿ ಅವರು ಫಾರ್ಮ್ ಫಿಲ್ಅಪ್ ಮಾಡ್ಬೋದು. ಮಾಡಿ ಇದು ಮಾಡಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ ನೀವೇ ಖಂಡಿತ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಿಶ್ವನಾಥ್ ಮತ್ತು ಶ್ವೇತಾ ಅವರ ವೆಬ್ಸೈಟ್ ಇದೆ, ಮತ್ತು ಫ್ರಾಂಚೈಸ್ ಇದೆ. ಏನಾದರೂ ಒಂದು ಫಾರ್ಮ್ ಇದ್ದರೆ ಆ ಫಾರ್ಮ್ ಕೂಡ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಫಿಲ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡಿ ಆಮೇಲೆ ನೀವು ಮಾತುಕತೆನ ಮುಂದೆ ತೊಗೊಂಡು ಹೋಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ವೇತಾ ಅವರೇ, ಕೊನೆಯದಾಗಿ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅಂದರೆ ಹೆಣ್ಮಕ್ಳು, ಆಸ್ಪಿರೇಷನಲ್ ಹೆಣ್ಮಕ್ಳು, ಜೀವನದಲ್ಲಿ ಏನೋ ಮಾಡ್ಬೇಕು ನಾನು ಕೂಡ ಅನ್ನೋಂಥ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖಂಡಿತ ನಾನು ನೋಡಿರೋದ್ರಲ್ಲಿ ಹೆಣ್ಮಕ್ಳು ಆರ್ ಗ್ರೇಟ್ ಲೀಡರ್ಸ್. ಓಕೆ, ವಿ ಅಗ್ರಿ. ಬಿಕಾಸ್ ನಮ್ಮ ಥರ ಮಲ್ಟಿ ಟಾಸ್ಕಿಂಗ್ ಖಂಡಿತ ಇವ್ರಿಗೆ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ಬೆಳಗ್ಗೆ ನಾನು ಆಫೀಸ್ಗೆ ಹೊರಡೋಕ್ಕೆ ಮುಂಚೆ ಎಷ್ಟು ಥರ ಅಟ್ ದ ಸೇಮ್ ಟೈಮ್ ಕೆಲಸ ನಡೀತಿರುತ್ತೆ ಅಂತಂದರೆ, ನಾನು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳು ಅದೇ ಥರನೇ ಮಾಡಿ ಬರ್ತಾರೆ. ಆ್ಯಂಡ್ ಅದನ್ನು ಅವರು ಬರೀ ಮನೆಯಲ್ಲಿ ಅಲ್ದಿರ ಅವ್ರ ಪ್ರೊಫೆಷನಲ್ ಕೂಡ ಯೂಸ್ ಮಾಡ್ಕೋಬೋದು ಅಂತ ಖಂಡಿತ ನಾನು ಹೇಳ್ತೀನಿ. ಬಿಕಾಸ್ ನಮಗೆ ಸ್ವಭಾವತಃ ಯಾವುದು ವೇಸ್ಟ್ ಆಗಬಾರ್ದು. ಕಣ್ಮುಂದೆ ಯಾವುದು ಹಾಳಾಗ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಕರೆಕ್ಟ್. ಆಮೇಲೆ ಪ್ರೆಸೆಂಟಲ್ಲಿ ಇರ್ತಾರೆ ಹೆಣ್ಮಕ್ಳು. ಇವತ್ತಿನ ಕೆಲಸನೇ ಇಂಪಾರ್ಟೆಂಟ್. ಗಂಡಸ ಯಾವಾಗಲೂ ನಾಳೆ ನಾಡಿದ್ದು ಯೋಚನೆ ಮಾಡ್ತಿರ್ತಾನೆ ಜಾಸ್ತಿ. ಅವ್ರು ಹಂಗಲ್ಲ, ಅವರು. ಸೊ ನಮ್ಮ ಸ್ಟೋರ್ಗೆ, ಐ ಮೀನ್ ಇಫ್ ಯು ಜಸ್ಟ್ ನಮ್ಮ ಸ್ಟೋರಿಗೆ ನೀವು ಬಂದರೆ, ಯಾರೋ ಒಬ್ರು ಅಲ್ಲಿ ಎಂಟ್ರೆನ್ಸ್ ಸ್ಟೋರ್ ಫ್ಲೋರ್ ವಾಕಿಂಗ್ ಮಾಡ್ತಿರ್ತಾರೆ. ಏನು ಅವ್ರ ಕೆಲಸ ಅಂದರೆ ಬಂದವ್ರಿಗೆಲ್ಲ ಒಂದು ನಮಸ್ತೆ ಮಾಡಿ, ಬನ್ನಿ ನೀವು ಏನು ಟೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ, ಒಂದು ನಗ್ನಕ್ಕೊಂಡು ಮಾತಾಡ್ತಾರೆ. ಬಿಕಾಸ್ ಎಷ್ಟೋ ಸತಿ ನೀವು ಅಂದ್ಕೊಂಡೇ ಇರಲ್ಲ, ಓ ಇವತ್ತು ಯಾರೋ ನಮ್ಮ ನಾಳೆ ಯಾರೋ ಬರ್ತಿದಾರಲ್ಲ ಮನೆಗೆ, ಇದನ್ನ ತೊಗೊಂಡು ಹೊಟ್ಟೋಗೋಣ ಅಂತ ಆಮೇಲೆ ನಿಮಗೆ ಅನಿಸುತ್ತೆ. ಬಟ್ ಅವರು ಸೊ ಆ ಥರ ಒಂದು ಕಾನ್ವರ್ಸೇಷನ್ ಬೆಳೆಸ್ತಾರೆ ನಿಮ್ಮೊಟ್ಟಿಗೆ. ಸೊ ಇದೆಲ್ಲ ನಮಗೆ ಯಾರು ಟ್ರೈನ್ ಮಾಡೋದಲ್ಲ, ನ್ಯಾಚುರಲಿನೇ ನಮಗೆ ಬಂದಿರತ್ತೆ ಅದು. ಸೊ ಹಾಸ್ಪಿಟಾಲಿಟಿ ಇರ್ಬೋದು, ಅಥವಾ ಒಂದು ಜನನ ಒಂದು ಅವ್ರನ್ನ ರಿಸೀವ್ ನಗ್ನಕ್ಕೊಂಡು ಮಾತಾಡೋದಿರ್ಬೋದು. ಆಮೇಲೆ ಯಾವುದು, ಐ ಮೀನ್ ಮನೆಯಲ್ಲೂ ಇವಾಗ ಫಸ್ಟು ಊಟಕ್ಕೆ ಹಾಕೋಕ್ಕೆ ಮುಂಚೆ ನೀವೇನೋ ಒಂದು ಓಕೆ ಏನು ಹಾಳಾಗಿಲ್ವಾ, ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿ ಕೊಡೋದಿರ್ಬೋದು, ವೇಸ್ಟ್ ಮಾಡ್ದಿರ ಇರೋದಿರ್ಬೋದು, ಕ್ಲೀನಾಗಿ ಇರ್ಬೋದು. ಸೊ ಇದೆಲ್ಲ ನಮಗೆ ಆ್ಯಸ್ ಹೆಣ್ಮಕ್ಳು ನ್ಯಾಚುರಲಿ ಬರುತ್ತೆ. ಸೊ ಇದನ್ನು ನಾವು ಬರೀ ಮನೆಗೆ ಮಾತ್ರ ಸೀಮಿತ ಇಟ್ಕೊಳ್ದಿರ, ಇದನ್ನೇ ನಿಮ್ಮ ಸ್ಟ್ರೆಂತ್ ಅಂತ ಅಂದ್ಕೊಂಡು ನೀವು ಬೇಕಾದಷ್ಟು ಪ್ರೊಫೆಷನ್ಸಲ್ಲಿ ಇದನ್ನು ಯೂಸ್ ಮಾಡ್ಕೋಬಹುದು. ನಾನು ಬರೀ ಇಂಡಿಯಾ ಸ್ವೀಟ್ ಹೌಸ್ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಬಟ್ ನಿಮಗೆ ಆದ ನೀವು ಬೇಕಾದಷ್ಟು ಪ್ರೊಫೆಷನ್ಸ್ ನೀವು ಮಾಡಬಹುದು. ಆಂಟ್ರಪ್ರನರ್ ಜರ್ನಿ ಮಾಡ್ಬೇಕನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಹೆಣ್ಮಕ್ಳು, ನಾನೊಂದು ಕಂಪ್ನಿ ಶುರು ಮಾಡ್ತೀನಿ, ನಾನೊಂದು ಶಾಪ್ ಶುರು ಮಾಡ್ತೀನಿ, ನಾನೊಂದು ಹೋಟೆಲ್ ಶುರು ಮಾಡ್ತೀನಿ, ಅಥವಾ ಕಾಫಿ ಶಾಪ್ ಶುರು ಮಾಡ್ತೀನಿ ಅನ್ನೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಐ ಥಿಂಕ್ ಒಂದು ಫಸ್ಟು ಬಿಸ್ನೆಸ್ ಕೇಸ್ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವುದಾದ್ರೂ ನಿಮ್ಮ ಲೈನ್ ಆಫ್ ಬಿಸ್ನೆಸ್ಸಲ್ಲಿ ಅವ್ರ ಬಿಸ್ನೆಸ್ದು ನೀವು ನಿಮ್ಮನ್ನ ಆ ಸ್ಥಾನಕ್ಕೆ ಹಾಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಸ್ನೆಸ್ ಸ್ಟಡಿ ಮಾಡಿ. ಏನು ಮಾರ್ಕೆಟಲ್ಲಿ ನಾವು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂದರೆ ಆ ಪ್ರಾಡಕ್ಟ್ಗಲ್ಲಿ ಸ್ಥಾನ ಇದೆಯಾ? ಆರ್ ಯು ಸಾಲ್ವಿಂಗ್ ಎನಿಬಡೀಸ್ ಪ್ರಾಬ್ಲಮ್? ಇಲ್ಲ ಅಂದರೆ ಆ ಪ್ರಾಡಕ್ಟ್ನ ಜನ ಯಾಕೆ ತೊಗೊಳ್ತಾರೆ? ಈಗ ಒಂದು ಏರಿಯಾದಲ್ಲಿ ನಾನೊಂದು ಚಾಟ್ ಅಂಗಡಿ ಓಪನ್ ಮಾಡ್ತೀನಿ ಅಂತ ಅಂದ್ಕೊಳ್ಬೋದು.
ಓಕೆ, ಬಟ್ ಅಲ್ಲಿ ಅದ್ರ ಅವಶ್ಯಕತೆ ಇದೆಯಾ ಅನ್ನೋದನ್ನ ಫಸ್ಟ್ ನಾವು ಸ್ಟಡಿ ಮಾಡಬೇಕು. ಜನ ಅಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ, ಇಸ್ ದೇರ್ ಅ ಪ್ರಾಬ್ಲಮ್, ಜನಕ್ಕೆ ಅಲ್ಲಿ ಚಾಟ್ಸ್ ಅಂಗಡಿ ಇದೆಯಾ, ಇದೆಯಾ, ಇದ್ರೂ ಅಲ್ಲಿ ಚೆನ್ನಾಗಿರೋದು ಇದೆಯಾ, ಚೆನ್ನಾಗಿಲ್ಲ ನಾವು ಚೆನ್ನಾಗಿ ಮಾಡ್ಬೋದಾ, ಇದನ್ನೆಲ್ಲ ನಾವು ಸೊ ಫಸ್ಟ್ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ, ಆಮೇಲೆ ನೀವು ಏನ್ ಮಾಡಕ್ ಹೊರಟಿದ್ದೀರಾ ಅದಕ್ಕೆ ಸೊಲ್ಯೂಷನ್ ಆಗತ್ತಾ. ಸುಮ್ಮನೆ ರ್ಯಾಂಡಮ್ಲಿ ನಾನು ನನಗಿದ್ ಮಾಡಕ್ ಬರುತ್ತೆ ನಾನು ಇದನ್ನ ಮಾಡ್ತೀನಿ ಅಂತ ಹೊರಟ್ರೆ ಮೇ ಬಿ ದೇರ್ ಇಸ್ ನೋ ಪ್ರಾಬ್ಲಮ್, ಮೇ ಬಿ ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಯುವರ್ ಪ್ರಾಡಕ್ಟ್ ಅಥವಾ ಬಿಸ್ನೆಸ್ ಅಥವಾ ಯುವರ್ ಸರ್ವಿಸಸ್. ಸೊ ಫಸ್ಟು ಗ್ಯಾಪ್ನ ಐಡೆಂಟಿಫೈ ಮಾಡಿ, ಪ್ರಾಬ್ಲಮ್ ಇದೆಯಾ ಅಂತ ಸ್ಟಡಿ ಮಾಡಿ, ನೀವು ಕೊಡ್ತಿರೋ ಸೊಲ್ಯೂಷನ್ ಅಲ್ಲಿಗೆ ಫಿಟ್ ಆಗುತ್ತಾ ಅಂತ ಅರ್ಥ ಮಾಡಿಕೊಂಡು ಮುಂದೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಶ್ವೇತಾ ಅವರೇ. ಥ್ಯಾಂಕ್ ಯು ವಿಶ್ವನಾಥ್. ಥ್ಯಾಂಕ್ ಯು ಸರ್. ನೈಸ್, ಇಟ್ ವಾಸ್ ನನಗನ್ಸುತ್ತೆ ತುಂಬ ಎಜುಕೇಷ್ನಲ್ ವ್ಯಾಲ್ಯೂ ಇದೆ ಈ ಇಂಟರ್ವ್ಯೂಗೆ ಅಂತೇಳಿ. ಆಮೇಲೆ ನನಗೆ ತುಂಬ ಇಷ್ಟ ಈ ಥರ ನಿಮ್ಮಂಥ ವ್ಯಕ್ತಿಗಳು, ಯಾಕೆಂದರೆ ಎಲ್ಲೂ ಸೆಟ್ಲ್ ಆಗದೆ, ಅಂದರೆ ಇದು ಆಯ್ತಲ್ಲ ಮುಗೀತಲ್ಲ ಲೈಫು ಅನ್ನೋ ಥರ ಎಲ್ಲೂ ಇಲ್ಲದೆ ಫುಲ್ ನೋ ಫುಲ್ ಸ್ಟಾಪ್. ಸೊ ನಾವು ರೀಸೆಂಟ್ಲಿ ಈಶಾ ಫೌಂಡೇಶನ್ ಅಲ್ಲಿ ಒಂದು ಬ್ರ್ಯಾಂಡ್ ಇನ್ಸೈಟ್ ಪ್ರೋಗ್ರಾಮ್ ಅಂತ ಅಟೆಂಡ್ ಮಾಡಿದ್ವಿ ಇಬ್ರು. ಸೊ ಏನಾಗುತ್ತೆ, ನಾವು ಇವಾಗ ಆಲ್ರೆಡಿ 2-3 ವರ್ಷ ಕಳೆದಿದ್ದೀವಿ. ಕೆಲವುದು ನಮಗೆ ಗೊತ್ತಿಲ್ಲದೇನೆ ಮಾಡ್ತಾ ಇರ್ತೀವಿ, ಮಾಡ್ತಾ ಬಂದಿದ್ದೀವಿ ಆಲ್ರೆಡಿ. ಅಲ್ಲಿ ನಿಮಗೆ ನೀವು ಏನು ಮಾಡ್ತಾ ಇದ್ದೀರಾ, ಯಾತಕ್ಕೆ ಮಾಡ್ತಾ ಇದ್ದೀರಾ, ಏನು ಮಾಡಕ್ಕೆ ಹೊರಟಿದ್ದೀರಾ, ನಿಮ್ಮ ಬಿಸ್ನೆಸ್ದು ಒಂದು ಅಲ್ಟಿಮೇಟ್ ಪರ್ಪಸ್ ಏನಿದೆ, ಫಸ್ಟ್ ಏನು ಅನ್ಕೊಂಡು ಏನು ಪರ್ಪಸ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ. ಓಕೆ, ನೀವು ಮಾಡಿರೋದು ಆ ಪರ್ಪಸ್ಗೆ ಮ್ಯಾಚ್ ಆಗ್ತಾ ಇದೆಯಾ, ಮುಂದೆ ಇದ್ರ ವಿಷನ್ ಏನು, ನಿಮ್ಮದು ಕಂಪ್ನಿದು ವಿಷನ್ ಏನು, ನಿಮ್ಮ ಕಂಪ್ನಿ ವಿಷನ್ನು ನಿಮ್ಮ 600-700 ಜನ ನಿಮ್ಮ ಸಂಸ್ಥೆಯಲ್ಲಿ ಏನಿದ್ದಾರೆ ಎಲ್ಲರೂ ಒಟ್ಟಿಗೆ ಅಲೈನ್ ಆಗಿದ್ದೀರಾ ಆ ವಿಷನ್ನ ಮೀಟ್ ಮಾಡೋಕ್ಕೆ, ಓಕೆ, ಆ ಪರ್ಪಸ್ನ ಮೀಟ್ ಮಾಡೋಕ್ಕೆ ಅಂತ. ಸೊ ಅಲ್ಲಿ ಹೀಗೆ ಒಂದು 75 ಜನ ಬಂದಿದ್ರು, ಬೇರೆ ಬೇರೆ ಬಿಸ್ನೆಸ್ ಓನರ್ಸ್ ಇದ್ರು. ಕೊಯಮತ್ತೂರಲ್ಲಿ ಇದು ಒಂದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇದು. 3 ದಿನ ಅಲ್ಲಿ ಕೊಯಮತ್ತೂರಿಂದ ಒಬ್ರು ಬಂದಿದ್ರು, ಸೀನಿಯರ್ ಸಿಟಿಸನ್. ಅವ್ರಿಗೆ ಆಲ್ರೆಡಿ ಒಂದು 70 ವರ್ಷ, ಚೆನ್ನೈಯಿಂದ ಬಂದಿದ್ರು. ಇವ್ರು ಯಾರು ಅಂದ್ರೆ ಈ ವಿವೇಕ್ಸ್ ಅಂತ ಇತ್ತು, ವಿವೇಕ್ಸ್ ಎಲೆಕ್ಟ್ರಾನಿಕ್ಸ್ ಅದರ ಓನರ್ ಬಂದಿದ್ರು. ವಿವೇಕ್ಸ್ ಎಲೆಕ್ಟ್ರಾನಿಕ್ಸ್ ಅದರದ್ದು ಓನರ್ ಬಂದಿದ್ರು. ಅವ್ರಿಗೆ ಸೀನಿಯರ್ ಸಿಟಿಸನ್, ಅವರು 70 ವರ್ಷ. ಸೊ ಪ್ರತಿ ಒಂದು ಬ್ರೇಕಲ್ಲೂ ನೀವು ಕೂತ್ಕೊಳ್ತೀರಾ, ಬೇರೆ ಬೇರೆ ಅವ್ರ ಜೊತೆ ನೆಟ್ವರ್ಕಿಂಗ್ ಮಾಡ್ತೀರಾ, ಒಟ್ಟಿಗೆ ಊಟ ಮಾಡ್ತೀರಾ ಎಲ್ಲ. ಸೊ ನನಗೆ ಕ್ಯೂರಿಯಾಸಿಟಿ ಆಯಿತು. ಅವರು ಒಬ್ಬರೇ ಕೂತ್ಕೊಂಡಿದ್ರು, ಊಟ ಮಾಡ್ತಿದ್ರು. ನಾವು ಹೋದ್ವಿ, ಸರ್ ನೀವು ಯಾರು ಹೀಗೆಲ್ಲ ಮಾತಾಡಿದ್ರೆ, ನಾನು ವಿವೇಕ್ಸ್ ಎಲೆಕ್ಟ್ರಾನಿಕ್ಸ್ದು ಓನರು ಅಂತ ಹೇಳಿ. ಸರ್ ಏನು ಏಜ್ ನಿಮ್ಮನ್ನ? 70 ವರ್ಷ. ಸರ್ ಇವಾಗ ಏನು ಬಿಸ್ನೆಸ್ದು ಏನು ವಿಷನ್ ಹುಡುಕ್ತಾ ಇದ್ದೀರಾ, ಏನು ಪರ್ಪಸ್ ಹುಡುಕ್ತಾ ಇದ್ದೀರಾ, ಅಥವಾ ಇನ್ನೇನೋ ಮಾಡೋಕ್ಕೆ ಹೊರಟಿದ್ದೀರಾ ಅಂದರೆ ಅವ್ರು ಅದೇ ಹೇಳಿದ್ದು, ಕೊನೆ ಉಸಿರು ಇರೋ ತನಕ ಇಲ್ಲ ನಾವು ಕಲಿತಾ ಇರಬೇಕು, ಇಲ್ಲ ಕಲಿಸ್ತಾ ಇರಬೇಕು. ಸೊ ಏಜ್ ಅನ್ನೋದು ಖಂಡಿತ ಒಂದು ಬ್ಯಾರಿಯರೇ ಅಲ್ಲ. 40 ವರ್ಷ ಆಯಿತು, 45 ವರ್ಷ ಆಯಿತು, ನನಗೆಲ್ಲ ಗೊತ್ತು, ನಾನು ಇನ್ನೇನು ಕಲಿಯೋಕ್ಕಿಲ್ಲ ಅಂತ ಅಂದ್ಕೊಂಡ್ರೆ ನಮಗಿನ್ನ ಪ್ರಾಬ್ಲಿ ಮೂರ್ಖರು ಯಾರೂ ಇರಲ್ಲ. ಸೊ ಕಲಿಯೋದು ಅನ್ನೋದು ಕೊನೆ ಉಸಿರಿರೋ ತನಕ ಇದ್ದೇ ಇರುತ್ತೆ, ಅಥವಾ ಅವ್ರು ಹೇಳ್ದಂಗೆ ಕಲಿಸ್ತಾ ಇರಬೇಕು. ಈಗ ನೀವು ಕಲಿಸ್ತಾ ಇದ್ದೀರಿ ನಮ್ಮ ಕೈ. ಸೊ ಸಿಹಿ ಕಹಿ ಚಂದ್ರು ಅವರ ನಿಮ್ಮ ಅಂಗಡಿನಲ್ಲಿ ನೋಡಿದೆ ನಾನು ಇನಾಗ್ರೇಷನ್ ಮಾಡಬೇಕಾದ್ರೆ. ಅವ್ರು ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಹೆಂಗೆ ಏನಾಯ್ತು ಅಂದರೆ ಸರ್, ಆ್ಯಕ್ಚುಲಿ ಫ್ರ್ಯಾಂಕ್ಲಿ ನಾವು ಮಲ್ಲೇಶ್ವರಂ ಔಟ್ಲೆಟ್ ಓಪನ್ ಮಾಡಿದಾಗ, ಆಸ್ ಅ ಮಾರ್ಕೆಟಿಂಗ್ ಪರ್ಸನ್ ನಾನು ಕ್ಲಿಯರಾಗಿ ಹೇಳ್ಬೇಕಂದ್ರೆ, ಯು ಹ್ಯಾವ್ ಟು ಬಿ ಅವೇರ್, ನಿಮ್ಮ ಪ್ರಾಡಕ್ಟ್ ಎಲ್ಲರಿಗೂ ತಲುಪಬೇಕು. ಸೊ ಯು ಹ್ಯಾವ್ ಟು ಮಾರ್ಕೆಟಿಂಗ್ ಏನು ಐತೆ ಅಂತ. ಸೊ ಏನು ಮಾಡೋದು ಅಂದಾಗ, ಯಾರನ್ನ ಆರ್ಟಿಸ್ಟ್ನ ಕರೆಸ್ಬೋದಾ, ಸಿನಿ ಆರ್ಟಿಸ್ಟ್, ಪಾಪ್ಯುಲರ್ ಪರ್ಸನ್ನ ಕರೆಸ್ಬೋದಾ ಅಂತ. ಹೆಂಗೋ ನನ್ನ ಕಸಿನ್ ಮುಖಾಂತರ, ಐ ಶುಡ್ ಥ್ಯಾಂಕ್ ಹಿಮ್ ಆ್ಯಕ್ಚುಲಿ, ಪುನೀತ್ ರಾಜ್ಕುಮಾರ್ ಅವರು ಭೇಟಿ ಮಾಡೋ ಒಂದು ಇದಾಯಿತು ಒಂಥರ. ಅವ್ರ ಮನೆಗೆ ಹೋದ್ವಿ, ಭೇಟಿ ಆದ್ವಿ, ಅವ್ರಿಗೆ ಹೇಳಿದ್ವಿ, ಸರ್ ಈ ಥರ ಇದೆ ನಮ್ಮ ಬ್ಯಾಕ್ಗ್ರೌಂಡು, ಹಸುಗಳಿದೆ, ಹಾಲಿದೆ, ಇದನ್ನ ಇಟ್ಕೊಂಡು ಮಾಡಬೇಕು, ಒಂದು 20-30 ಅಂಗಡಿ ಮಾಡಬೇಕು ಅನ್ನೋ ಒಂದು ವಿಷನಲ್ಲಿ ನಾವು ಇದ್ದೀವಿ ಎಲ್ಲ ಈ ಥರ. ಆವಾಗ ಮಲ್ಲೇಶ್ವರಂ ಔಟ್ಲೆಟ್ನ ನಾವು ಏನು ಮಾಡಿದ್ವಿ, ಆಲ್ ವುಮೆನ್ ಔಟ್ಲೆಟ್ ಥರನೂ ಮಾಡಿದ್ವಿ ಎಲ್ಲ ಇವರೇ, ಬಿಕಾಸ್ ಇಟ್ ವಾಸ್ ಹೆಡೆಡ್ ಬೈ ಶ್ವೇತಾ ಆ್ಯಂಡ್ ಆಲ್ ದ್ಯಾಟ್. ನಾನು ಐ ವಾಸ್ ವೆರಿ ಕ್ಲಿಯರ್, ನಾನು ಹಸುನ ನೋಡ್ಕೊಳ್ಳೋನು, ನಾನು ಏನಿದೋ ನಾನು ಸಪೋರ್ಟ್ ಮಾಡ್ತೀನಿ, ಯಾಕಂದ್ರೆ ಮೈನ್ ಹಾಲ್ ಅದೆಲ್ಲ ನಾನು ನೋಡ್ತೀನಿ, ಈ ಕಡೆ ಫ್ರಂಟ್ ಎಂಡ್ ಎಲ್ಲ ನೀನು ನೋಡಿ ಅಂತೆಲ್ಲ ನಾವು ಇದು ಮಾಡಿದ್ವಿ. ಆವಾಗ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಚುಲಿ ಬಂದು ಇನಾಗ್ರೇಟ್ ಮಾಡಿ ಕೊಟ್ಟಿದ್ದು ನಮ್ಮ ಸ್ಟೋರು, ಭಾಳ ಪಾಪ್ಯುಲರ್. ಐ ಶುಡ್ ಥ್ಯಾಂಕ್ ಹಿಮ್, ಲವ್ಲಿ ಸೋಲ್ ಆ ಥರ.
ಅದೇ ಇದರಲ್ಲಿ ನಮ್ಮ ಸೆಕೆಂಡ್ ಔಟ್ಲೆಟ್ ಸಂಜಯ್ ನಗರಲ್ಲಿ ಔಟ್ಲೆಟ್. ಆವಾಗ ಏನು ಮಾಡೋಣ, ಯಾರನ್ನ ಮಾತಾಡೋಣ ಅಂದಾಗ ಸಿ ಕೈ ಚಂದ್ರು ಅವ್ರನ್ನ ಇದು ಮಾಡೋಣ. ಅಂದ ತಕ್ಷಣ ಊಟ ಅಂದಾಗ ನೆನಪಾಗತ್ತೆ ಸಿ ಕೈ ಚಂದ್ರು ಅವರು. ಆಮೇಲೆ ಸಿಹಿ ಕೂಡ ಇದೆ ಅವ್ರ ಹೆಸರು. ಸಿಹಿನೂ ಉಂಟು ಒಂಥರ ಮಾಡೋಣ ಅಂತ. ಕೋಇನ್ಸಿಡೆಂಟ್ಲಿ ಸಿ ಕೈ ಚಂದ್ರು ಅವರು ಆ್ಯಕ್ಚುಲಿ ನನಗೆ ರಿಲೇಟಿವ್ ಆಗಬೇಕು, ನಮ್ಮ ದೊಡ್ಡಮ್ಮ ಅವ್ರ ಕಡೆ ಸಂಬಂಧನೂ ಆಗಬೇಕು ಅಂತಾರೆ. ಬಟ್ ಎನಿವೇ ವಿ ನೆವರ್ ಆ ಒಂದು ಇದ್ರಲ್ಲಿ ಮೀಟ್ ಆಗಿಲ್ಲ, ನಾನು ಭೇಟಿನೇ ಆಗಿರಲಿಲ್ಲ ನನ್ನ ಲೈಫಲ್ಲಿ ಅದುವರೆ ತನಕ. ಮಾತಾಡಿದ್ವಿ ಯಾರೋ ಮುಖಾಂತರ, ಏನೋ ನಮ್ಮ ಸ್ನೇಹಿತರು ಇದು ಮಾಡಿದ್ರು. ಅವ್ರು ನಮ್ಮ ಸಂಜಯ್ ನಗರ ಔಟ್ಲೆಟ್ ಇನಾಗ್ರೇಟ್ ಮಾಡಕ್ಕೆ ಬಂದರು. ನನಗೆಲ್ಲ ಆಗಿದ್ದ ಅನುಭವನ ಹೇಳ್ತೀನಿ ಸಿಂಪಲ್ ಆಗಿ. ನಮ್ಮ ಪುನೀತ್ ರಾಜ್ಕುಮಾರ್ ಬಂದು ಓಪನ್ ಅಫ್ಕೋರ್ಸ್ ಈಸ್ ಅ ಸ್ಟಾರ್. ನಮ್ಮದು ಔಟ್ಲೆಟ್ 8th ಕ್ರಾಸ್ ಇರೋದು ಮೇನ್ ಮಾರ್ಕೆಟು. ಅವ್ರು ಬರೋದು ವಿಷಯ ಅದು ಹೆಂಗೆ ಗೊತ್ತಾಯಿತು ಏನೋ ಜನ ಗೊತ್ತಿಲ್ಲ. ಜನ ಮುತ್ತಿಗೆ ಹಾಕ್ಬಿಟ್ರು ಅಂಗಡಿಗೆ, ಒಂಥರ ಶಟರ್ ಡೌನ್ ಮಾಡಿ ಹೊರಗಡೆ ಮಾತ್ರ ಅವ್ರನ್ನ ಇದು ಮಾಡಿ ಒಂದು 15 ನಿಮಿಷದಲ್ಲಿ ಪುನೀತ್ ಪಾಪ ಹರಿ ಬರೀಲಿ ಅವ್ರಿಗೂ ಸಮಸ್ಯೆ ಆಗಬಾರ್ದು ಅಂತ ಇದು ಮಾಡಿ ಹೊರಟ್ಬಿಟ್ರು. ಆಮೇಲೆ ಪಾಪ ಮನೆಯಿಂದ ಆರ್ಡರ್ ಮಾಡಿ ಸ್ವೀಟ್ಸ್ ಎಲ್ಲ ತೊಗೊಂಡ್ರು. ಪುನೀತ್ ಅವರು ಹೇಳೂ ಇಲ್ಲ ನಮಗೆ ಫೋನ್ ಮಾಡಿ ಪುನೀತ್ ರಾಜ್ಕುಮಾರ್ ಮಾತಾಡ್ತೀನಿ ಅಂತ. ಡೆಲಿವರಿ ಅಡ್ರೆಸ್ ಹೇಳಿದಾಗ ಗೊತ್ತಾಯ್ತು, ಅವ್ರು ಡ್ರೈವರ್ ಒಟ್ಟಿಗೆ ಡ್ರೈವರ್ ಬಂದಾಗ ಗೊತ್ತಾಯಿತು ಇದು ಪುನೀತ್ ರಾಜ್ಕುಮಾರ್ ಅವ್ರ ಆರ್ಡ್ರು ಅಂತ ಅಂದ್ಬಿಟ್ಟು. ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಆ್ಯಕ್ಚುಲಿ ನಮಗಾಗಿರೋ ಒಂದು ಸಣ್ಣ ಒಂದು ಇನ್ಸ್ಟೆನ್ಸ್. ಸೊ ಅಷ್ಟು ಹರಿಬರಿಲಾಗಿದ್ದು ಒಂದೇ ನಮ್ಗೆ ಅನುಭವಕ್ಕಿರೋದು. ಸಿ ಕೈ ಚಂದ್ರು ಅವ್ರು ಬಂದ ಇನಾಗ್ರೇಷನ್ ಬಂದಾಗ ನಮ್ಗೆ ವಿ ವರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಸಿಮಿಲರ್, ಈಸ್ ಅ ಸೆಲೆಬ್ರಿಟಿ ಅದು ಇದು ಅಂತ. ಇನಾಗ್ರೇಷನ್ ಇದು ಅಂತ ನಾನು ಸ್ವಲ್ಪ ಇದರಲ್ಲಿ ಇದು ಮಾಡ್ತೆ, ಆರಾಮಗಿರಿ 1 hour ಇರ್ತೀನಿ ಆರಾಮಾಗಿ, ನಿಮ್ಗೇನು ಬೇಕು ಎಲ್ಲ ಮಾಡೋಣ, ತಲೆ ಕೆಡಿಸ್ಕೊಬಿಡಿ, ಹೇಳಿ ಏನು ಅಂತ ನೋಡಿ. ಲೈಕ್ ಫುಲ್ ಕಾಮ್ ಆಗೋಯ್ತು ಎಲ್ಲ ಎನ್ವಿರಾನ್ಮೆಂಟು. ಒಂದು 1 hour ಇದ್ದು ಇನಾಗ್ರೇಟ್ ಮಾಡಿ. ದಟ್ ವಾಸ್ ಮೈ ಫಸ್ಟ್ ಇಂಟ್ರಾಕ್ಷನ್ ವಿತ್ ಸಿ ಕೈ ಚಂದ್ರ. ಆ ಒಂದು ಟಚ್ ಪಾಯಿಂಟು ಅವಾಗ ಆಯಿತು. ದೆನ್ ಇಮಿಡಿಯೇಟ್ ಇನ್ನೊಂದು ಔಟ್ಲೆಟ್ ಓಪನ್ ಮಾಡಿದ್ವಿ. ಆವಾಗ ಸಂತೋಷ್ ಹೆಗ್ಡೆ ಅವರು ಓಪನ್ ಮಾಡಿದ್ರು 3ನೇ ಔಟ್ಲೆಟ್ ನಮ್ಮದು. ಸೀಸನ್ ಬಂದ್ಬಿಡ್ತು, ಅವಾಗ ಸೀಸನ್ ಮುಗೀತು. ಆವಾಗ ಅಂದ್ಕೊಂಡ್ವಿ ಎಲ್ಲೂ ಯಾರೂ ಸ್ವೀಟ್ ಅಂಗಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲ, ನಾವು ಯಾಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇದು ಮಾಡೋದು, ಯಾರನ್ನ ಮಾಡ್ಬೋದು ಅಂತ ಯಾರು ಅಂತಂದ್ರೆ. ಯಾಕೆ ಅವಾಗ ವಿ ಸೀನ್ ದ ಇಂಪ್ಯಾಕ್ಟ್ ಆಫ್ ಪುನೀತ್ ರಾಜ್ಕುಮಾರ್ ಅವ್ರು ಇರ್ಬೋದು, ಸಿ ಕೈ ಚಂದ್ರು ಇರ್ಬೋದು, ಇವ್ರು ಬಂದಿದ್ದು ಇಂಪ್ಯಾಕ್ಟ್ ನೋಡಿದ್ವಿ. ಏನು ಮಾಡೋಣ ಇದೆಲ್ಲ ಮಾಡಿ, ಇಲ್ಲ ಇಟ್ ಹ್ಯಾಸ್ ಟು ಬಿ ಸಿ ಕೈ ಚಂದ್ರು ಅವರು, ಬಿಕಾಸ್ ಫುಡ್ ಅಂದರೆ ಅವರೇ. ಓಕೆ, ಆ್ಯಂಡ್ ನೀವು ಹೇಳ್ದಂಗೆ ಹೆಸರು ಆ್ಯಂಡ್ ಆಲ್ ದ್ಯಾಟ್, ಆ್ಯಂಡ್ ಹಿ ವಾಸ್ ಸೋ ಕಂಫರ್ಟಿಂಗ್ ಇನ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ಟು ಅಂತ. ಆವಾಗ ಹೋಗಿ ಅವ್ರನ್ನ ಭೇಟಿ ಮಾಡಿದಾಗ ಸರ್ ನನಗೆ ಜ್ಞಾಪಕ ಇದೆ ಇಂಟ್ರೊಡಕ್ಷನ್ ಕೂಡ, ಸರ್ ಈ ಥರ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ. ಬನ್ನಿ ಅಂತಂತ ಹೋದ್ವಿ. ಅವ್ರ ಸ್ಟುಡಿಯೋಲ್ಲಿ ಹೋಗಿ ಭೇಟಿಯಾದಾಗ ಸರ್ ಈ ಥರ ನಮಗೊಂದು ಬ್ರ್ಯಾಂಡ್ ಅಂಬಾಸಿಡರ್ ಥರ ನೀವೇನು ಆಗ್ಬೋದಾ ಅಂತ ಅಂದ್ಬಿಟ್ಟು ಅವರು ಮಾಡೋಣ ಅದಲ್ಲೇನು ಅಂತ ಅಂದ್ಬಿಟ್ಟು ಅಂತ ಒಪ್ಕೊಂಡ್ರು. ಆ್ಯಂಡ್ ಏನು ಇಸ್ ಅ ವೆರಿ ವೆರಿ ಹಂಬಲ್ ಪರ್ಸನ್, ವೆರಿ ಆ ಥರ ಒಂದು ಇದು ಏನು ಇನ್ಸ್ಪೈರಿಂಗ್ ಅವರಲ್ಲಿ ಅಂದರೆ, ಅಗೇನ್ ನಾನು ಹೇಳ್ತೀನಲ್ಲ, ಅದೇ 24 ಗಂಟೆಯಲ್ಲಿ ಅವರೆಷ್ಟು ಕೆಲಸ ಮಾಡ್ತಾರೆ, ನಾನು ಎಷ್ಟು ಕೆಲಸ ಮಾಡ್ತೀನಿ, ಅದೇ ಕ್ವಶನ್ ವಾಪಸ್ ಬರುತ್ತೆ ನನಗೆ. ಬಿಕಾಸ್ ಈ ಸಚ್ ಎ ವರ್ಕೋಹಾಲಿಕ್, ಸಚ್ ಎ ಇದು ಒಂದಿನ ಯಾರು ಏನು ಕರೀಲಿ ಒಂಥರ, ಅಥವಾ ಅಂದರೆ ಇದರಲ್ಲಿ ಹೇಳ್ತಿಲ್ಲ ನಾನು, ಅವರು ದುಡ್ಡು ಕಾಸು ಅನ್ನೋ ಪ್ರಶ್ನೆ ಅಲ್ಲ. ಒಂದು ಟೀ ಅಂಗಡಿ ಆದರೂ ಹೋಗಿ ಇನಾಗ್ರೇಟ್ ಮಾಡಿ ಬರ್ತಾರೆ, ಇನ್ನೊಂದು ದೊಡ್ಡ ಸ್ಟಾರ್ ಹೋಟ್ಲ್ ಆದರೂ ಹೋಗಿ ಇನ್ವೈಟ್ ಮಾಡಿ ಬರ್ತಾರೆ. ರೆಮ್ಯುನರೇಷನ್ನು ಮತ್ತೊಂದೇನಿಲ್ಲ, ₹1 ಕೊಟ್ಟಿಲ್ಲ ನಾವು ಅವ್ರಿಗೆ ಓವರ್ ಆಲ್. ಸೊ ಈ ಥರ, ಸೊ ಈ ಬಿಕೇಮ್ ಸೋ ಕ್ಲೋಸ್ ದಟ್ ಯು ನೋ ದಟ್ ಹೀ ಈಸ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್. ಮೋರ್ ದೆನ್ ಅ ಬ್ರ್ಯಾಂಡ್ ಅಂಬಾಸಿಡರ್, ಹೀ ಈಸ್ ಅ ಪಾರ್ಟ್ ಆಫ್ ದ ಓನರ್ಶಿಪ್ ಆಫ್ ಅವರ್ ಟೀಮ್. ಹೀ ಈಸ್ ಅ ಕೋ ಓನರ್ ವಿತ್ ಅಸ್. ಆ್ಯಂಡ್ ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಏನಂದರೆ, ಅವರಲ್ಲಿ ಈ QC ಇದೆಲ್ಲ ಹೇಳಿದ್ರಲ್ಲ ಶ್ವೇತಾ ಅವರು, ಎಲ್ಲೇ ಹೋದರು ಹೀಸ್ ನಾಟ್ ಅ ಬ್ರ್ಯಾಂಡ್ ಅಂಬಾಸಿಡರ್, ಹೀಸ್ ಅವರ್ ರಿಯಲ್ ಕ್ರಿಟಿಕ್. ಮನೇಲಿರೋ ಕ್ರಿಟಿಕ್ ಅವ್ರು ನಮಗೆ ಒಂಥರ. ಏನೇ ಸ್ವೀಟ್ ಮಾಡಿದ್ರು ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದು ಹಿಂಗಿರಬಾರ್ದು, ಅಥವಾ ಇಷ್ಟು ಬ್ಯೂಟಿಫುಲ್ ಇದೆ. ಎಷ್ಟು ಜನ ಮೀಟ್ ಮಾಡ್ತಾರೆ, ಎಷ್ಟು ಥರ ಅಡುಗೆ ಪ್ರಿಪೇರ್ ಮಾಡ್ತಿರ್ತಾರೆ. ಆಮೇಲೆ ಅವ್ರದ್ದು ಮೋಸ್ಟ್ ಫೇಮಸ್ ಶೋ ಬೊಂಬಾಟ್ ಭೋಜನದ ಮುಖಾಂತರ ಅವರು ಕರ್ನಾಟಕದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ, ಅಷ್ಟು ಜನ ಮೀಟ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಲೇಡೀಸ್ ಕ್ಲಬ್ದೊಂದು ಪೋರ್ಷನ್ ಬೇರೆ ಇದೆ. ಸೊ ಬೇರೆ ಬೇರೆ ಲೇಡೀಸ್ ಕ್ಲಬ್ಸ್ಗೆ ಹೋಗಿ ಅವರು ಆ ಶೋದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಸೊ ಎಲ್ಲ ಕಡೆ ಇವಾಗ ಅವರು ಇಂಡಿಯಾ ಸ್ವೀಟ್ ಹೌಸ್ದು ಫೇಸ್ ಅಂತನೂ ಪ್ರಚಾರ ಆಗ್ಬಿಟ್ಟಿದೆ. ಅದೇ ಇಂಡಿಯಾ ಸ್ವೀಟ್ ಹೌಸ್ ಅವ್ರದೇ ಅಂತ ಎಲ್ಲರಿಗೂ ಗೊತ್ತಿದೆ. ಒಂಥರ ಎಲ್ಲರೂ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಿರ್ತಾರೆ, ನಿಮ್ಮ ಅಂಗಡಿನಲ್ಲೇ ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಅದು ಇದು. ನೀವು ದಾವಣಗೆರೆಗೆ ಯಾವಾಗ ಬರ್ತೀರಾ, ಓಕೆ ಚಳ್ಕೆರೆಗೆ ಯಾವಾಗ ಬರ್ತೀರಾ, ಮೈಸೂರು ಯಾಕಿನ್ನ ಬಂದಿಲ್ಲ, ಭಾಳ ಡಿಮ್ಯಾಂಡ್. ಸೊ ವಿ ಗೆಟ್ ಅ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ ಸ್ಟೋರ್ ಆಸ್ ಅ ಥರ್ಡ್ ಪಾರ್ಟಿ. ಈಗ ನಾನು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂಯಿಂದ ಕೇಳ್ತೀನಿ ಈ ಪ್ರಶ್ನೆ ನಿಮಗೆ. ಅಂದರೆ ಕಸ್ಟಮರ್ಗಳಿಗೆ ನಮಗೆ ಯಾವ್ದು ಚೆನ್ನಾಗಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಕಲರ್ ನೋಡಿಕೊಂಡು ಇದು ಚೆನ್ನಾಗಿರ್ಬೋದು ಅಂತ ಹೋಗ್ತೀವಿ. ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನನ್ನ ವೈಫ್ಗೆ ಜಿಲೇಬಿ ಇಷ್ಟ, ಅವಳು ಜಿಲೇಬಿ ತೊಗೊಂಡ್ಬಿಡ್ತಾಳೆ. ನಂಗೆ ಪೇಡ ಇಷ್ಟ, ನಾನು ತೊಗೋತೀನಿ. ಇಲ್ಲ ಅಂತಂದರೆ ಬೇರೆ ಏನೋ ಇನ್ನೊಂದಷ್ಟು ಬರ್ಫಿ ಥರದ್ದು ತೊಗೋತೀವಿ. ಇಷ್ಟೇ ಬಿಟ್ಟರೆ ನಮಗೆ ಜಾಸ್ತಿ ಅದ್ರ ಬಗ್ಗೆ ನಾಲೆಜ್ ಇರಲ್ಲ ಬೇಸಿಕಲಿ. ಓಕೆ, ಸೊ ನಮಗೆ ನಾಲೆಜ್ ಕೊಡಿ. ಅಂದರೆ ಕಸ್ಟಮರ್ಗೆ ಒಂದು ಸ್ವಲ್ಪ ಅಂದರೆ ನೀವು ಸ್ವೀಟ್ ಅಂಗಡಿಗೆ ಹೋದರೆ ಇದನ್ನು ತೊಗೊಳ್ಳಿ, ಇದನ್ನು ನೀವು ಅವಾಯ್ಡ್ ಮಾಡಿ, ಈ ಥರ ಐ ಆಮ್ ಜಸ್ಟ್
ಸೊ ಇದು ಏನಂದರೆ ಸರ್ ಬೇಸಿಕ್ಲಿ ಸ್ವೀಟ್ ಇಸ್ ಅ ಪಾರ್ಟ್ ಆಫ್ ಇದು ಹೆಂಗೆ ಅಂತಂದರೆ ಎಲ್ಲ ಒಂದು ಸಂಭ್ರಮಕ್ಕೆ ಮತ್ತೊಂದಕ್ಕೆ ಸಿಹಿ ಪಾರ್ಟ್ ಆಫ್ ಇಟ್ ಆಗಿರೋದ್ರಿಂದ ಮೇಯ್ನ್ ಏನಪ್ಪ ಅಂತಂದರೆ ಇದು ನಾವು ಸಕ್ಕರೆ ಇಸ್ ದ ಬೇಸಿಕ್ ಇಂಗ್ರೀಡಿಯೆಂಟ್. ದ ಚೀಪೆಸ್ಟ್ ಆಫ್ ದಿ ಐಟಮ್ ಸ್ವೀಟಲ್ಲಿ ಇರೋದೇನೆಂದರೆ ಸಕ್ಕರೆ. ಬೆಲೆ ಲೆಕ್ಕದಲ್ಲಿ ನಾನು ಹೇಳಬೇಕಂದ್ರೆ ಸೊ ಒಂದು ನೀವೇನು ಗಮನಿಸಿ, ಯಾವುದೇ ಸ್ವೀಟ್ ಅಂಗಡಿಗೆ ಹೋದರೂ ಕೂಡ ಒಂದೇನು ಗಮನಿಸಿ, ಒಂದು 3-4 ಪಾಯಿಂಟ್ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ, ಒಂದು ಗಮನಿಸಿ, ನೀವು ಏನೋ ಒಂದು ಸ್ವೀಟ್ ತಿಂದಾಗ ಅಥವಾ ನೀವು ಯಾವುದೋ ಮದುವೆ ಮನೆ ಊಟಕ್ಕೆ ಹೋದಾಗ ಒಂದು ಸ್ವೀಟ್ ತಿಂದಾಗೂ ಅಷ್ಟೇ, ತುಂಬ ಸ್ವೀಟ್ ಇದ್ದರೆ ಆ ಐಟಮು ಓಕೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅವರು ಕಾಸ್ಟು ಕಡಿಮೆ ಆಗಿದೆ ಅಂತ ಅರ್ಥ. ಓಕೆ ಅವ್ರು ಸ್ವೀಟ್ ಸಕ್ಕರೆ ಜಾಸ್ತಿ ಹಾಕಿ ಸಕ್ಕರೆ 2 ಕೆಲಸ ಮಾಡುತ್ತೆ. ಒಂದು ರೇಟ್ ಕಡಿಮೆ ಮಾಡುತ್ತೆ ಮಾಡೋದು. ಈಗ ನಾನು ಕಾಜು ಕಟ್ಲಿ ಮಾಡುವಾಗ ಅದ್ರಲ್ಲಿ ಇರೋದೇ ಕಾಜು ಮತ್ತು ಸಕ್ಕರೆ ಅದ್ರ ಪೇಸ್ಟೇ ಅದು. ಈಗ ನಾನು ಕಾಜು ಕಡಿಮೆ ಹಾಕಿ ಸಕ್ಕರೆ ಜಾಸ್ತಿ ಹಾಕಿದ್ರೆ ಆಟೋಮೆಟಿಕ್ಲಿ 700-800 ರೂಪಾಯಿ ಕಾಜುವಲ್ಲಿ 30-40 ರೂಪಾಯಿ ಸಕ್ಕರೆ ಬೆಲೆಯಲ್ಲಿ ಅಷ್ಟು ನಾನು ಉಳಿಸ್ಬಿಡ್ತೀನಿ ದುಡ್ಡು. ಒಂದು. ಎರಡನೇದು ಸಕ್ಕರೆ ಏನಾಗುತ್ತೆ, ಸಕ್ಕರೆ ಹೆಚ್ಚಿಗೆ ಇರಬಾರ್ದು. ಹೆಚ್ಚಿಗೆ ಇದ್ರಿಸಿ ನಿಮಗೆ ಅವಶ್ಯಕತೆ ಇಲ್ಲ. ಕರೆಕ್ಟ್. ದೇಹಕ್ಕೆ ನಿಮ್ಮ ಸಂಭ್ರಮಕ್ಕೆ ಮತ್ತೊಂದಕ್ಕೆ ಅವಶ್ಯಕತೆ, ನಿಮ್ಗೆ ಅದರ ಒಂದು ರೆಫರೆನ್ಸ್ ಬೇಕಷ್ಟೇ. ಅದನ್ನ ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಬಂದಾಗ ಅದನ್ನ ವಿ ಯೂಸ್ ಇಟ್ ಇನ್ ಮಲ್ಟಿಪಲ್ ವೇಸ್. ಸೊ ಎಲ್ಲಿ ನಿಮ್ಗೆ ಹೆಚ್ಚಿಗೆ ಸಕ್ಕರೆ ಇದೆಯೋ ಒಂದು ಅರ್ಥ ಮಾಡ್ಕೊಳ್ಳಿ, ಅದು ಸ್ವಲ್ಪ ಇದಕ್ಕೆಲ್ಲ ಪ್ರಯತ್ನದಲ್ಲಿದ್ದಾರೆ ಅಂತ ಅನ್ಬಿಟ್ಟು ಅಂತ ರೇಟು ಅದೆಲ್ಲ ಸ್ವಲ್ಪ ಸಬ್ಸ್ಟ್ಯಾಂಡರ್ಡ್ ಅಂತ ಅನ್ಬಿಟ್ಟು. ಎರಡನೇದು, ಸಕ್ಕರೆ ಆಲ್ಸೋ ಇಸ್ ಎ ನ್ಯಾಚುರಲ್ ಪ್ರಿಸರ್ವೇಟಿವ್. ಅದರಿಂದ ಏನಾಗುತ್ತೆ, ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಅಂಗಡಿಲಿ ವೇಸ್ಟ್ ಆಗಲ್ಲ. ಸೊ ಇವತ್ತು ಉಳ್ಕೊಂಡಿದ್ದು ನಾಳೆನೂ ಕೊಡ್ಬೋದು, ನಾಳಿದ್ದು ಕೊಡ್ಬೋದು, ಸಕ್ಕರೆ ಹೆಚ್ಚಿಗೆ ಇದ್ದರೆ. ಇದು ನ್ಯಾಚುರಲ್ ಕ್ಯಾರೆಕ್ಟರ್ ಆಫ್ ಸಕ್ಕರೆ ಅದು. ಸೊ ಇದು ಒಂದು. ಎರಡನೇದು ಬಣ್ಣ. ನೀವು ಹೇಳ್ದಂಗೆ ಕಲರ್ ಆಗಿದ್ರೆ ವ್ಯಾಪಾರ ಚೆನ್ನಾಗಾಗುತ್ತೆ. ಬಟ್ ಕಲರ್ ನಿಮ್ಗೆ ಏನು ಮಾಡ್ತಾ ಇದೆ, ಬರೀ ಕಣ್ಣಿಗೆ ಅಟ್ರಾಕ್ಷನ್ ಕೊಡ್ತಾ ಇದೆ ಹೊರತು ನಿಮ್ಮ ದೇಹಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದೆ ಅದು. ಇವತ್ತು FSSAI ಮತ್ತೊಂದು ಕಡೆ ಪಾನಿಪುರಿ ಬ್ಯಾನ್ ಮಾಡಿ, ಇದೊಂದು ಗೋಬಿ ಬ್ಯಾನ್ ಮಾಡಿ, ಇದೆಲ್ಲ ಬರ್ತಾ ಉಂಟು. ಯಾಕೆ ಬರ್ತಾ ಇದೆ, ಅವೇರ್ನೆಸ್ ಹೆಚ್ಚಿಗೆ ಆಗ್ತಾ ಜನ ಇದು ಮಾಡ್ತಿದ್ದು, ನನಗೆ ಅನಾವಶ್ಯಕ ದೇಹಕ್ಕೆ ಈ ಕಲರ್ ಎಂದಕ್ಕೆ ಬೇಕು, ಕಲರಿಂದ ಏನು ನಿಮ್ಗೇನು ವ್ಯಾಲ್ಯೂ ಅಡಿಷನ್, ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ, ಬರೀ ಇದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ಅಂಗಡಿಗಳಲ್ಲಿ ನೀವು ನೋಡಿದ್ರೆ ಎಲ್ಲರದ್ದು ಕಲರ್ಸ್ ಭಾಳ ಮೈಲ್ಡ್ ಇರುತ್ತೆ, ನ್ಯಾಚುರಲ್ ಕಲರ್. ಸೊ ಎಲ್ಲಿದೆ ಅದನ್ನು ನೀವು ನೋಡಿ. ನಮ್ದು ಅವ್ರದ್ದು ಅಂತಲ್ಲ, ನಾನು ಜನರಲ್ ನೀವು ಸ್ವೀಟ್ ಬಗ್ಗೆ ಕೇಳಿದ್ರಿ, ನಾನು ಬರೀ ಸ್ವೀಟಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೂ ಒಂದು, ನಾವು ಸ್ವೀಟ್ಗಳ ಮೇಲೆಲ್ಲ ಒಂದು ಸಿಲ್ವರ್ ಕೋಟ್ ಇರುತ್ತೆ. ಓಕೆ, ಅದು ಸಿಲ್ವರ್ ಅಂತ ನಾವು ಅಂತೀವಿ. ಅದು ಸಿಲ್ವರ್ ಅದೇನು ನಮ್ಗೆ ಗೊತ್ತಿಲ್ಲ. ಸಿಲ್ವರ್. ಸೊ ಅದರಲ್ಲಿ ಏನಂದ್ರೆ ಎರಡಿದೆ ಸರ್. ಒಂದು ಅಗೇನ್ ಆ ಸಿಲ್ವರ್ ಏನಿದೆ ಇಸ್ ಬೀಯಿಂಗ್ ಯೂಸ್ಡ್ ಓನ್ಲಿ ಫಾರ್ ಆರ್ನಮೆಂಟಲ್ ಪರ್ಪಸ್. ನೋಡ್ಲಿಕ್ಕೆ ಅದು ಹೆಚ್ಚಿಗೆ ಚಂದ ಕಾಣ್ಲಿಕ್ಕೆ ಮಾತ್ರ ಮಾಡ್ತಿರೋದು. ಅದರಿಂದ ನಿಮ್ಗೇನು ಟೇಸ್ಟ್ ಬೆನಿಫಿಟ್ ಇಲ್ಲ, ಹೆಲ್ತ್ ಬೆನಿಫಿಟ್ ಕೂಡ ಇಲ್ಲ. ಏನ್ ಮಾಡ್ತಿದೆ ಅದು ಅಂತಂದ್ರೆ, ಒಂದು ಎಲ್ಲ ನ್ಯೂನ್ಯತೆ, ಆ ಸ್ವೀಟಿನ ನ್ಯೂನ್ಯತೆಯನ್ನು ಮುಚ್ಚಿ ಒಂದು ಒಳ್ಳೆ ಶೈನ್ ಕೊಡ್ತಾ ಇದೆ, ಸಿಲ್ವರ್ ಗ್ಲಿಟರ್ ಕೊಡ್ತಾ ಇದೆ ಒಂದು. ಓಕೆ, ಒಂದು. ಎರಡನೇದೇನಪ್ಪ ಅಂತಂದ್ರೆ, ಯಾವುದೇ ಸಿಲ್ವರಲ್ಲೂ ಕೂಡ ಜನರಲಿ ಲೆಡ್ ಅಂಶ ಇರುತ್ತೆ. ಓಕೆ, ಲೆಡ್ ಅಂಶ ಇರುತ್ತೆ. ಮೆಟಲ್ ಎಂಡ್ ಆಫ್ ದ ಡೇ ಒಂಥರ. ಪ್ಯೂರ್ ಸಿಲ್ವರ್ ನಾವು ತಿನ್ನಿಕ್ಕಲ್ಲ, ಅದು ಲೆಡ್ ಅಂಶ. ಈ ಲೆಡ್ ಅಂಶ ವಿ ನೋ ಇಸ್ ನಾಟ್ ಗುಡ್ ಫಾರ್ ಅವರ್ ಬಾಡಿ. ಒಳ್ಳೆ ಎಫೆಕ್ಟ್ ಮಾಡೋದಿರಲಿ, ನೆಗೆಟಿವ್ ಎಫೆಕ್ಟ್ ಮಾಡ್ತಿರೋ ನಾವು ಯಾಕೆ ಹಾಕ್ತಾರೆ ಅದನ್ನ? ಮತ್ತೆ ವ್ಯಾಪಾರೀಕರಣ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಡೀತಾ ಬಂದಿದೆ ಎಲ್ಲ ಒಂದು ಇನ್ಹಾನ್ಸ್ ಮಾಡಕ್ಕೆ. ಮುಂಚೆ ಇತ್ತೀಚೆಗೆ ಹೆಚ್ಚಿಗೆ ಆಗಿದೆ. ಅಂದ್ರೆ ನೀವು ಸ್ವೀಟ್ ಅಂಗಡಿಗೆ ಹೋದಾಗ, ಒಳಗೆ ಹೋದಾಗ ನೀವು ಅದನ್ನ ಟೇಸ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ಕಣ್ಣಲ್ಲಿ ನೋಡ್ತೀರಾ, ಕಣ್ಣಲ್ಲಿ ಫಸ್ಟ್ ವ್ಯಾಪಾರ ಮಾಡ್ತೀರಾ, ಆಮೇಲೆ ರುಚಿಗೆ ಹೋಗ್ತೀರಾ ಅಲ್ಲ. ಸೊ ಏನಾಗುತ್ತೆ, ಆ ಫಸ್ಟು ಇಂಪ್ರೆಷನ್ ಎಷ್ಟು ನಾವು ಅದನ್ನ ಸೇಲ್ ಮಾಡ್ತೀವೋ ಅದು ಅದ್ರ ವ್ಯಾಪಾರನೂ ಅಷ್ಟು ಚೆನ್ನಾಗಾಗತ್ತೆ ಅಂತ ಅದನ್ನ ನೋಡಕ್ ಬ್ಯೂಟಿಫೈ ಮಾಡ್ಬಿಡ್ತಾರೆ. ಆ್ಯಂಡ್ ಎಷ್ಟೋ ಸತಿ ನೀವು ನೋಡ್ಬೋದು, ಕಾಜು ವೆರೈಟಿ ಸ್ವೀಟ್ಸ್ ಅಲ್ಲಿ ಸ್ವಲ್ಪ ಅದನ್ನ ಜಾಸ್ತಿ ಬಳಸ್ತಾರೆ. ಯಾಕೆ ಅಂದ್ರೆ ಆಸ್ ಸಚ್ ನೀವು ಬರೀ ಕಾಜು ಪೇಸ್ಟ್ ಮಾಡಿ ಅದನ್ನ ಮಾಡಿದಾಗ ಅದ್ರ ಬಣ್ಣ ಏನಿರುತ್ತೆ ಒಂಥರ ಆಫ್ ವೈಟಿಶ್ ಇರುತ್ತೆ. ಅದು ನೀವು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕಾಜು ತಗೊಂಡಾಗ ನಿಮಗೆ ಜಾಸ್ತಿ ವೈಟಿಶ್ ಬರುತ್ತೆ. ಸ್ವಲ್ಪ ಸಬ್ಸ್ಟ್ಯಾಂಡರ್ಡ್ ಕಾಜು ತಗೊಂಡಾಗ ಏನಾಗುತ್ತೆ, ಇಷ್ಟು ಒಳ್ಳೆ ವೈಟ್ ಬರಲ್ಲ ನಿಮ್ಗೆ, ಬಣ್ಣ ಅಷ್ಟೇ ಹಂಗೆ ತೇಲ್ತಾ ಬರುತ್ತೆ. ಓಕೆ, ಅದನ್ನ ಮುಚ್ಚಕ್ಕೆ. ಸೊ ನೀವು ಯಾವಾಗೂ ಕಾಜು ಕಟ್ಲಿ ನೀವು ತಗೊಂಡಾಗ ಅದರಲ್ಲೂ 2 ವೆರೈಟಿ ಇದೆ. ಕಾಜು ಕಟ್ಲಿ ಅಂತಾರೆ, ಕೆಲವರು ಕಾಜು ಬರ್ಫಿ ಅಂತಾರೆ. ಎರಡು ಒಂದೇನಾ? ಖಂಡಿತ ಅಲ್ಲ. ಸೊ ನೀವು ಯಾವುದೇ ಇದಕ್ಕೆ ಹೋಗಿ ಇದೊಂದು ಒಂದೇ ಅಂತ ಅನ್ಕೊಳ್ಳೋದು ತಪ್ಪು. ಓಕೆ, ಬಿಕಾಸ್ ಕಾಜು ಕಟ್ಲಿ ಅಂದ್ರೆ ಅದನ್ನ ಬರೀ ಕಾಜುನಲ್ಲಿ ಮಾತ್ರ, ಕಾಜು ಸಕ್ಕರೆ ಅಂದರೆ ಬೇಸಿಕ್ಲಿ ಕಾಜುನ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಹಾಕಿ ಮಾಡುವಂಥದ್ದು ಕಾಜು ಕಟ್ಲಿ. ಈ ಕಾಜು ಬರ್ಫಿ ಅಂದ ತಕ್ಷಣ ಅದಕ್ಕೆ ಕೋವಾ ಮಿಕ್ಸ್ ಆಗಿದೆ. ಸೊ ನೀವು ಮುರಿದಾಗ ಏನಾಗುತ್ತೆ, ಕಾಜು ಕಟ್ಲಿನ ಮುರಿದಾಗ ಅದು ಸ್ಮೂತ್ ಆಗಿ ಹಿಂಗೆ ಬೆಂಡ್ ಆಗುತ್ತೆ, ಹಿಂಗೆ
ಹಿಂಗೆ ಬ್ರಿಟಲ್ ಆಗಲ್ಲ, ಹಿಂಗೆ ಪಟ್ ಅಂತ ಪೀಸ್ ಆಗಲ್ಲ, ಬಿಸ್ಕಿಟ್ ಥರ ಆಗಲ್ಲ. ಬಿಸ್ಕೆಟ್ ತರ ಆಗಲ್ಲ. ಬರ್ಫಿ ಏನಾಗುತ್ತೆ, ಕೋವಾ ಟೆಕ್ಸ್ಚರ್ ಇರೋದ್ರಿಂದ ಸ್ವಲ್ಪ ಅದರಲ್ಲಿ ಆ ಪೌಡರ್ ಫೀಲ್ ಬರುತ್ತೆ. ಹಿಂಗ್ ಮುರಿದ ತಕ್ಷಣ ಹಿಂಗ್ ಮುರಿಯುತ್ತೆ. ಓಕೆ. ಸೊ ಇದೊಂದು ನೀವು ಹಿಂದೆ ತಿರುಗಿಸಿ ನೋಡಿದಾಗ ಗೊತ್ತಾಗುತ್ತೆ. ಈ ಕಟ್ಲಿಗೂ ಬರ್ಫಿಗೂ ಮೇಲ್ಗಡೆ ಕಾಜು ಕಟ್ಲಿನ ಯಾವತ್ತೂ ನಾವು ಬರೀ ಆ ಸಿಲ್ವರ್ ನೋಡಿ ತಗೊಳ್ತೀವಿ, ಬಟ್ ಅದ್ರದ್ದು ಒರಿಜಿನಲ್ ಬಣ್ಣ ನಿಮಗೆ ಹಿಂದೆ ತಿರುಗಿಸಿದಾಗ ಗೊತ್ತಾಗುತ್ತೆ. Yes. ಬಟ್ ನಮ್ಮಲ್ಲಿ ನೀವು ಮೇಲೆ ಕೆಳಗೆ ಎಲ್ಲ ಒಂದೇ, ಯಾಕಂದ್ರೆ ಸಿಲ್ವರ್ ಇರಲ್ಲ. ದಟ್ ಈಸ್ ವಂಡರ್ಫುಲ್. ಸೊ ಇಂಡಿಯಾ ಸ್ವೀಟ್ ಹೌಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಅದರ ಓನರ್ಗಳು, ಫೌಂಡರ್, ಕೋ-ಫೌಂಡರ್ ನಮ್ಮ ಜೊತೆ ಬಂದು ಸಾಕಷ್ಟು ವಿಚಾರಗಳು ಮಾತಾಡಿದರು. ಸೊ ಇದೊಂದು ಇನ್ಸ್ಪಿರೇಷನಲ್ ಆಗಿತ್ತು, ಎಜುಕೇಷನಲ್ ಆಗಿತ್ತು, ಮತ್ತು ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿ, ನನ್ನ ಪ್ರಕಾರ ಮಿಡ್ ಕ್ಲಾಸ್ ಅಂತ ಅನ್ಕೊಳ್ತೀನಿ. ಖಂಡಿತ. ಅಂಥ ವ್ಯಕ್ತಿಗಳು ಕನ್ಸು ಕಂಡ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋ ಒಂದು ಎಕ್ಸಾಂಪಲ್ ಕೂಡ ಆಗಿತ್ತು ಅಂತ ನನಗನ್ಸುತ್ತೆ. ಸೊ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕಾಗಿ ಶ್ವೇತಾ ತುಂಬ ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಜರ್ನಿ ಹೀಗೆ ಕಂಟಿನ್ಯೂ ಆಗಲಿ. ಸೊ ಎಲ್ಲ ಕಡೆ ಕಾಣೋ ಥರ ಆಗಲಿ ಇಂಡಿಯಾ ಸ್ವೀಟ್ ಹೌಸ್ ಅಂತ ನಾನು ಆಶಿಸ್ತೇನೆ. ವಿಶ್ವನಾಥ್, ತುಂಬ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಇಟ್ಸ್ ವೆರಿ ಇನ್ಸ್ಪೈರಿಂಗ್ ನೀವು, ಆ್ಯಂಡ್ ವೆರಿ ಎಂಥೂಸಿಯಾಸ್ಟಿಕ್ ಅಂತ ಅನಿಸುತ್ತೆ. ಇದು ಹೀಗೆ ಎಲ್ಲ ಕಡೆ ಸಾಗಲಿ ನಿಮ್ಮ ಯಾತ್ರೆ, ಇಂಡಿಯಾ ಸ್ವೀಟ್ ಹೌಸ್ದು ಎಲ್ಲ ಕಡೆ ಸಿಗೋ ಥರ ಆಗಲಿ. ಮತ್ತು ನೀವು ಹೆಲ್ತ್ ಕಾನ್ಷಿಯಸ್ ಕೂಡ ಇದ್ದೀರಾ. ಯಾಕೆ ಅಂತಂದರೆ ಈಗ ಸ್ವೀಟ್ ಅಂದರೆ ನಾವು ಹೆಲ್ತ್ ಕಾನ್ಷಿಯಸ್ ಆಗಿರೋರು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವ್ರು 2 ಕಾರಣಗಳಿಂದ ಅವ್ರು ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಅಂದರೆ ನಮ್ಮ ಹೆಲ್ತ್ ಬಗ್ಗೆ ಕೂಡ ಗಮನ ಕೊಡ್ತಾರೆ ಅಂತ ನನಗನ್ಸುತ್ತೆ. ಮೊದಲನೇದಾಗಿ ಹಸುಗಳು ಅವ್ರದ್ದೇ ಇದೆ, ಮತ್ತು ಅದಕ್ಕೇನು ಊಟ ಕೊಡಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತಾರೆ. ಎರಡನೇದು ಫ್ರೆಶ್ ಆಗಿ ಕೊಡಬೇಕಂತ ಅಂದ್ಕೊಂಡಿದ್ದಾರೆ, ಅಂದರೆ ಆರ್ಗ್ಯಾನಿಕ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಮೂರನೇದು ಏನಂತಂದರೆ ಅದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ ಹಾಕದೇ ಮಾಡ್ತಾಯಿದ್ದಾರೆ. ನಾಲ್ಕನೇದು ಯಾವುದು ಸಿಲ್ವರ್ ಥರದ್ದು ಆ ಥರ ಆರ್ನಮೆಂಟಲ್ ಮಾಡಿದೆ ನೋಡೋಕೆ ನಿಮಗೆ ಸ್ವಲ್ಪ ಡಲ್ ಅನಿಸ್ಬೋದು, ಬಟ್ ಅದು ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಮುಖ್ಯ. ಯಾಕಂದರೆ ನಮ್ಮ ಹಳ್ಳಿ ಊರುಗಳಲ್ಲಿ ನಾವು ತಿಂಡಿ ನೋಡಿದರೆ ಏನು ಕಲರ್ ಮಿಂಚಲ್ಲ, ಅವು ತುಂಬ ರುಚಿ ಇರ್ತವೆ, ತುಂಬ ಹೆಲ್ದಿಯಾಗಿರ್ತವೆ, ಅದು ನಾವು ಮುಖ್ಯ. ಸೊ ಆ ದೃಷ್ಟಿಯಿಂದ ಇವ್ರು ಮಾಡ್ತಾರೆ ತುಂಬ ಒಳ್ಳೆ ಕೆಲಸ ಅಂತ ಅನ್ಸುತ್ತೆ. ನಿಮಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯಿತು ತಮ್ಮನ್ನ ಭೇಟಿಯಾಗಿದ್ದು. ಬರೀ ನಿಮ್ಮನ್ನ ಟಿ ವಿಲಿ ನೋಡ್ತಾ ಇದ್ವಿ, ಇದು ನೋಡ್ತಿದ್ವಿ. ಇವತ್ತು ಈ ಥರ ಭೇಟಿಯಾಗಿ ಕಾಮನ್ ಮ್ಯಾನ್ ಥರ ಎಲ್ಲರೂ ನಿಮ್ಮ ಒಟ್ಟಿಗೆ ಡಿಸ್ಕಸ್ ಮಾಡಿದ್ದು ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ಸ್ ಅಲಾಟ್. ಇಂಡಿಯಾ ಸ್ವೀಟ್ ಹೌಸ್ಗೆ ಒಳ್ಳೆಯದಾಗಲಿ. ಸೊ ಸ್ನೇಹಿತರೆ, ಇದು ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ನಾವು ಒಂದು ಆಂಟ್ರಪ್ರೂನಿಯಲ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ವಿ. ನಾನು ಮೊದಲನೇ ಬಾರಿಗೆ ಒಬ್ಬ ಸ್ವೀಟ್ ಹೌಸ್ ಓನರ್ ಜೊತೆ ಕೂತ್ಕೊಂಡು ಮಾತಾಡಿದ್ದಕ್ಕಿಂತ ಮುಂಚೆ ನಾನು ಮಾತಾಡಿಲ್ಲ, ಹೋಗಿ ತೊಗೊಂಡು ಬಂದದ್ದು ಅಷ್ಟೇ. ಬಿಟ್ಟರೆ ಅದ್ರ ಇನ್ನೊಂದು ಅಂದರೆ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಬಿಟ್ಟರೆ ನಾವು ಆ ಕಡೆ ಹೆಂಗೆ ಮಾಡ್ತಾರೆ ಅನ್ನೋದು ಕೂಡ ಯೋಚನೆ ಮಾಡಿಲ್ಲ. ಯಾಕಂದರೆ ಅದು ನಮಗೆ ಗೊತ್ತೇ ಆಗಲ್ಲ, ನಮಗೆ ಬೇಕೂ ಆಗಿರಲ್ಲ ಅದು. ಇವತ್ತು ಮೊದಲನೇ ಬಾರಿಗೆ ಕೂತ್ಕೊಂಡು ಮಾತಾಡಿದಾಗ ಇಷ್ಟೊಂದು ಪ್ರೋಸೆಸ್ ಇದೆ, ಇಷ್ಟೊಂದು ಯೋಚನೆ ಇದೆ, ಇಷ್ಟೊಂದು ಕನ್ಸರ್ನ್ ಕೂಡ ಇದೆ. ಯಾಕಂದರೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ನಮ್ಮ ಮಧ್ಯೆ ಇರುವಂಥ ವ್ಯಕ್ತಿಗಳು ಇವರಿಬ್ಬರು, ಮತ್ತು ನಮ್ಮ ಮಧ್ಯೆ ಇರುವಂಥ ವ್ಯಕ್ತಿಗಳಿಗೆ ನಮಗೆ ಕೊಡ್ತಾ ಇದ್ದಾರೆ ಸ್ವೀಟ್ನ. ಹೀಗಾಗಿ ಅವ್ರಿಗೆ ನ್ಯಾಚುರಲಿ ಅದೊಂದು ಕನ್ಸರ್ನ್ ಇದೆ. ಮತ್ತು ನಮ್ಮ ಕನ್ನಡದ ಒಂದು ಹೆಮ್ಮೆ ಕೂಡ ಈ ಇಂಡಿಯಾ ಸ್ವೀಟ್ ಹೌಸ್. ಇದು ನನ್ನ ಪ್ರಕಾರ ಎಲ್ಲ ಕಡೆ ಬೆಳೀಲಿ. ಮತ್ತು ಫ್ರಾಂಚೈಸಿ ತೊಗೊಳ್ಳಿರೋ ದಯವಿಟ್ಟು ಅವರ ಫಾರ್ಮ್ಗೆ ಹೋಗಿ ನೀವು ಟ್ರೈ ಮಾಡಿ, ನೀವು ಅಪ್ರೋಚ್ ಮಾಡಿ, ನಿಮ್ಮೂರಲ್ಲೂ ಕೂಡ ಇಂಡಿಯಾ ಸ್ವೀಟ್ ಹೌಸ್ ಬರಲಿ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮದು ಏನಾದರೂ ಅನುಮಾನಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಅಕಸ್ಮಾತ್ ಏನಾದರೂ ವ್ಯಾಲಿಡ್ ಪ್ರಶ್ನೆಗಳಿದ್ದರೆ, ಒಳ್ಳೆ ಪ್ರಶ್ನೆಗಳಿದ್ದರೆ ಇನ್ನೊಂದು ಸಲ ನಾವು ಮತ್ತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ. ನಮಸ್ಕಾರ.